ನಮ್ಮಮ್ಮ ಅಪ್ಲೈ ಮಾಡಿದ್ದಾರೆ. ಲೆಫ್ಟ್ ಹ್ಯಾಂಡಲ್ಲಿ ಊಟ ಮಾಡ್ತಿಲ್ಲ ಗಾಯ್ಸ್. ಬಟ್ ನಮಗೆ ಲಿಪ್ಸ್ಟಿಕ್ ಅವಾಯ್ಡ್ ಮಾಡೋಕ್ಕೆ ಆಗಲ್ಲ. ಬಟ್ ಸ್ಟಿಲ್ ತಪ್ಪು ಮಾಡಿದ್ದೀನಿ, ಮಾಡಬೇಕು. ನಾನು ಆಗಲೇ ತಂಬ್ಲೈನಲ್ಲಿ ಮೆನ್ಷನ್ ಮಾಡಿದಾಗೆ ಮದುವೆ ಬಂದು ವೆಲ್ಕಮ್ ಟು ಚಂದನಗೌಡ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಕ್ಯಾಲೆಂಡರ್ ಪ್ರಕಾರ ನೋಡೋಕೆ ಹೋದರೆ ಇವತ್ತು ಹೊಸ ವರ್ಷದ ಮೊದಲನೇ ದಿನ 2025 ಬಟ್ ಸೌಂಡ್ ಬರ್ತಿದೆ. ಹಿಂದೂಗಳ ಪ್ರಕಾರ ಯುಗಾದಿ ನಮಗೆ ಹೊಸ ವರ್ಷದ ದಿನ ಅಂತ ಹೇಳ್ತಾರೆ. ಬಟ್ 2025 ಒಂದು ಏನು ಕ್ಯಾಲೆಂಡರ್ ಹೇಳ್ತೀವಿ, ಒಂದು ನ್ಯೂ ವೈಬೇ ಕ್ರಿಯೇಟ್ ಆಗುತ್ತೆ. ಸೊ ಅದ್ರ ಪ್ರಕಾರ ನಾವು ಈ ಹಬ್ಬನ ಸೆಲೆಬ್ರೇಟ್ ಮಾಡ್ಬೋದು ಅದ್ರ ಜೊತೆಗೂ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಎಲ್ಲೋ ಹೋಗಿದ್ದೆ, ಹಾಗಾಗಿ ಈ ಡ್ರೆಸ್ಸಲ್ಲಿ ಇದ್ದೀನಿ. ಹೇರ್ಗೆಲ್ಲ ಆಯಿಲ್ ಅಪ್ಲೈ ಮಾಡಿರೋದ್ರಿಂದ ಫುಲ್ಲು ಆಯಿಲಿ ಆಗಿ ಕಾಣ್ತಾ ಇದ್ದೀನಿ. ಸೊ ಒಂದು ಹೇರ್ ಪ್ಯಾಕ್ನ ಅಮ್ಮ ರೆಡಿ ಮಾಡಿಕೊಟ್ಟಿದ್ದಾರೆ, ಅದನ್ನು ಹಚ್ಚಬೇಕು. ಬನ್ನಿ ಹೋಗೋಣ. ಇದು ಅಮ್ಮ ಪ್ರಿಪೇರ್ ಇದು ಅಮ್ಮ ಮಾಡಿಕೊಟ್ರದು. ಏನೆಲ್ಲ ಹಾಕಿದ್ದಾರೆ ಅಂತ ಕೇಳೋಣ ಬನ್ನಿ. ಅಮ್ಮ, ಇದಕ್ಕೆ ಏನೆಲ್ಲ ಹಾಕಿದ್ಯಾ? ಅದೇ ನಮ್ಮಮ್ಮ ಅಪ್ಲೈ ಮಾಡಿದ್ದಾರೆ. ಲೆಫ್ಟ್ ಹ್ಯಾಂಡಲ್ಲಿ ಊಟ ಮಾಡ್ತಿಲ್ಲ ಗೈಸ್, ಫ್ರಂಟ್ ಕ್ಯಾಮ್ರಾ ಯೂಸ್ ಮಾಡಿರೋದ್ರಿಂದ ಹಂಗೆ ಕಾಣ್ತಿದೆ ಅಷ್ಟೇ. ನಾನು ಇವಾಗ ಅಪ್ಲೈ ಮಾಡ್ತೀನಿ. ಅಪ್ಲೈ ಮಾಡಿ ಊಟ ಮಾಡ್ಕೊಂಡ್ಬಿಡ್ತೀನಿ. ನೀವು ಅನ್ಬೋದು ಏನು ಇಷ್ಟು ಇನ್ನೂ ಬೆಳಕಿದೆ ಆಗಲೇ ಊಟ ಮಾಡ್ತಾಯಿದ್ದೀರಂತ. ನ್ಯೂ ಇಯರ್ ರೆಸಲ್ಯೂಷನ್ ಇದೆ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾಯಿದ್ದೀನಿ, ಆದಷ್ಟು ಬೇಗ ಊಟ ಮಾಡ್ಕೊಬಿಡೋಣ ಅಂತ. ಸೊ ಅದ್ರ ಬಗ್ಗೆ ನಾನು ನಿಮಗೆ ವ್ಲಾಗಲ್ಲಿ ಹೋಗ್ತಾ ಹೇಳ್ತೀನಿ ಅಂತ ಹೇಳ್ತಾ ಬನ್ನಿ ಅದನ್ನ ಅಪ್ಲೈ ಮಾಡಿಬಿಡಿ. ಗೈಸ್, ಅಮ್ಮ ನನ್ನ ಹೇರಿಗೆ ಹರಳೆಣ್ಣೆ ಮತ್ತು ಎಗ್ ಹಾಕ್ಕೊಟ್ಟಿದ್ರು, ಹಾಗಾಗಿ ಹೇರೆಲ್ಲ ಫುಲ್ಲು ಗಟ್ಟಿ ಆಗಿಬಿಟ್ಟಿದೆ. ನೀವು ನೋಡ್ಬೋದು, ಹರಳೆಣ್ಣೆ ಹಾಕಿದಾಗ ಕೇಳಬೇಕಾ, ತುಂಬಾ ಕಷ್ಟ ಇವನ್ ಹೇರ್ ವಾಶ್ ಮಾಡೋಕ್ಕೂ ಕೂಡ. ಫಸ್ಟಿಗೆ ನೀವು ಈ ಥರ ಹೇರ್ನ ಪಾರ್ಟಿಷನ್ ಮಾಡ್ಕೊಬಿಡಿ. ಒಂದು ಕಡೆಯಿಂದ ಹೇರ್ ಪ್ಯಾಕ್ ಏನು ಮಾಡ್ಕೊಂಡಿರ್ತೀರ ಅದನ್ನು ಹಚ್ಕೊಂಡು ಬಂದರೆ ಈಸಿಯಾಗಿ ಅಪ್ಲೈ ಆಗುತ್ತೆ. ಆಮೇಲೆ ನಾನು ಸಾರಿ ಫಾರ್ ಇಂಟ್ರಪ್ಷನ್, ಒಂದು ಬ್ಲಾಗಲ್ಲಿ ಹೇಳಿದ್ದೆ 2024 ಏನೆಲ್ಲ ಪಾಠ ಕಲಿತೆ, ಕೆಲವೊಂದು ಲೈಫಲ್ಲಿ ಅಳವಡಿಸ್ಕೊಂಡಿದ್ದು ಏನು ಅನ್ನೋದನ್ನು ಹೇಳ್ತೀನಿ ಅಂತ. ಬಟ್ ಹೇಳೋಕ್ಕಾಗಲಿಲ್ಲ. ನೆಕ್ಸ್ಟ್ ಬ್ಲಾಗಲ್ಲಿ ರೆಸಲ್ಯೂಷನ್ ಅಂತ ಒಂದು ಬ್ಲಾಗ್ ಮಾಡ್ತೀನಿ, ನ್ಯೂ ಇಯರ್ ರೆಸಲ್ಯೂಷನ್ ಅಂತ. ಸೊ ಅಲ್ಲಿ ನಾನು ನಿಮಗೆ ಅದನ್ನು ಶೇರ್ ಮಾಡ್ಕೊತೀನಿ. ನಾವು ಹೇರ್ ಪ್ಯಾಕ್ ಹಚ್ಕೊಂಡು ಆದಮೇಲೆ ಹಾಫ್ ಆನ್ ಅವರ್ ಬೇಕಾಗುತ್ತೆ. ಸೊ ಆ ಹಾಫ್ ಆನ್ ಅವರಲ್ಲಿ ಏನು ಮಾಡಬೇಕು ಅಂತ ನಾನು ಯೋಚನೆ ಮಾಡಿದಾಗ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಿರೋದ್ರಿಂದ ಫುಡೆಲ್ಲ ರೆಡಿ ಮಾಡ್ಕೊಬಿಡೋಣ ಡಿನ್ನರ್ಗೆ ಅಂತ. ಎಲ್ಲನೂ ಕೂಡ ಸೌತೆಕಾಯಿ ಮತ್ತು ಈರುಳ್ಳಿ, ಜೋಳದ ರೊಟ್ಟಿ ಮತ್ತು ಪಲ್ಯ ಎಲ್ಲನೂ ಹಾಕ್ಕೊಂಡು ಊಟ ಮಾಡಿಕೊಂಡೆ. ಸ್ನಾನ ಗೈಸ್, ಬಟ್ ಇನ್ನೂ ಆಯಿಲ್ ಥರನೇ ಇದೆ. ಬಿಕಾಸ್ ನಾನು ಶಾಂಪು ಹಚ್ಕೊಂಡು ಸ್ನಾನ ಮಾಡಲಿಲ್ಲ, ಹಾಗೆಯೇ ತಣ್ಣೀರಲ್ಲಿ ವಾಶ್ ಮಾಡ್ಕೊಂಡು ಬಂದೆ. ತಣ್ಣೀರು ಕಂಫರ್ಟಬಲ್ ಇಲ್ಲ ಅಂತಂದರೆ ಉಗುರು ಬೆಚ್ಚಗಿರೋ ವಾರ್ಮ್ ವಾಟರಲ್ಲಿ ನೀವು ಸ್ನಾನ ಮಾಡ್ಕೊಳ್ಬೋದು. ಬಿಕಾಸ್ ಏನಕ್ಕೆ ನಾನು ಹಾಗೆ ಸ್ನಾನ ಮಾಡ್ಕೊಂಡು ಬಂದೆ ಅಂತಂದರೆ, ನಾವು ಮೆಹಂದಿ ಹಚ್ಚಿದ್ದೀವಿ ಈ ಥರ ಹೇರ್ ಪ್ಯಾಕ್ ಏನಾದರೂ ಅಂದಾಗ ಅದರಲ್ಲಿರೋ ಕಂಡೀಷ್ನಿಂಗ್ ಏಜೆಂಟು, ಆ್ಯಂಟಿ ಡ್ಯಾಂಡ್ರಫ್ ಏಜೆಂಟ್ ಏನಿರುತ್ತೆ ಅದೆಲ್ಲ ಶಾಂಪು ಹಾಕಿದಾಗ ವಾಶ್ ಔಟ್ ಆಗಿಬಿಡುತ್ತೆ. ಸೊ ಆ ಥರ ಹಚ್ಚಿದಾಗ ನೀವು ಶಾಂಪು ಹಾಕ್ಬಿಡಿ, ಹಾಗೆ ಹೇರ್ ವಾಶ್ ಮಾಡಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಶಾಂಪು ಹಚ್ಕೊಂಡು ಸ್ನಾನ ಮಾಡ್ಕೊಳ್ಳಿ. ಬಿಕಾಸ್ ಅದೆಲ್ಲ ಹೇರ್ ಫಾಲಿಕಲ್ಸ್ಗೆ ಹೋಗಿ ಅಬ್ಸಾರ್ಬ್ ಆಗಿ ಅದರ ಪ್ರಾಪರ್ಟಿನ, ಅದರ ರಿಯಾಕ್ಷನ್ ಆಗಬೇಕಲ್ವ. ಸೊ ಹಾಗಾಗಿ ಇನ್ನೊಂದೇನು ಅಂದರೆ ಗೈಸ್, ನನಗೆ ಅಂತಲ್ಲ, ಆಲ್ಮೋಸ್ಟ್ ಎವ್ರಿ ಗರ್ಲ್ಸ್ಗೆ ಲಿಪ್ಸ್ಟಿಕ್ ಅಂದರೆ ತುಂಬ ಇಷ್ಟ. ಬಟ್ ಮನೇಲಿದ್ದಾಗ ಆದಷ್ಟು ಲಿಪ್ಸ್ಟಿಕ್ ಅಂತಲ್ಲ, ಲಿಪ್ ಬಾಮ್ನು ಕೂಡ ಅವಾಯ್ಡ್ ಮಾಡಿ. ಬಿಕಾಸ್ ಕೆಮಿಕಲ್ಸ್ ಎಲ್ಲ ನಮ್ಮ ಲಿಪ್ಸ್ ಎಲ್ಲ ಹಾಳಾಗಿಬಿಡುತ್ತೆ. ಮನೇಲಿ ಏನಾದರೂ ಹರಳೆಣ್ಣೆ ಇರುತ್ತಲ್ವ, ಹರಳೆಣ್ಣೆ ಇದ್ರೆ ತುಂಬ ಒಳ್ಳೆಯದು. ಇಲ್ಲ ಅಂದರೆ ಕೊಬ್ಬರಿ ಎಣ್ಣೆ ಅಂತೂ ಎಲ್ಲರ ಮೇಲೆ ಇದ್ದೇ ಇರುತ್ತೆ. ಬಿಕಾಸ್ ನಾವು ರೆಗ್ಯುಲರಾಗಿ ಹೇರ್ಗೆ ಅಪ್ಲೈ ಮಾಡ್ತಾ ಇರ್ತೀವಲ್ವ. ಸೊ ಅದನ್ನು ಸ್ವಲ್ಪ ಅಪ್ಲೈ ಮಾಡಿದ್ರೆ ಅದು ಮಾಯ್ಶ್ಚರೈಸಿಂಗ್ ಏಜೆಂಟಾಗಿ ಆ್ಯಕ್ಟ್ ಮಾಡೋದ್ರಿಂದ ನಮ್ಮ ಲಿಪ್ಸ್ದು ಔಟರ್ ಲೇಯರ್ ಏನಿರುತ್ತೆ ತುಂಬಾ ಪ್ರೊಟೆಕ್ಟಿವ್ ಆಗಿರುತ್ತೆ, ಸಾಫ್ಟ್ ಆಗುತ್ತೆ ಅಂತ ಹೇಳ್ತೀನಿ. ಬಟ್ ನಮಗೆ ಲಿಪ್ಸ್ಟಿಕ್ ಅವಾಯ್ಡ್ ಮಾಡೋಕ್ಕೆ ಆಗಲ್ಲ. ಬಿಕಾಸ್ ನನಗಂತೂ ಲಿಪ್ಸ್ಟಿಕ್ ಅಂದರೆ ತುಂಬ ಇಷ್ಟ. ಸೊ ಆದಷ್ಟು ಅವಾಯ್ಡ್ ಮಾಡಬೇಕು ಮನೇಲಿದ್ದಾಗಂತೂ. ಇವತ್ತು ಕಾಲೇಜ್ಗೆ ಹೋಗಿರಲಿಲ್ಲ ಅಲ್ವಾ ನ್ಯೂ ಇಯರ್ ಅಂತ. ಸೊ ಯಾರೆಲ್ಲ ಬಂದಿಲ್ಲ ಅವರು 3rd ಯೂನಿಟ್ 4th ಯೂನಿಟ್ 2 ಟೈಮ್ಸ್ ಬರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಯೂಜಿಲಿದ್ದಾಗ ಈ ಥರ ಪನಿಷ್ಮೆಂಟ್ ತೊಗೊಂಡ್ರೆ ಓಕೆ, ಬಟ್ ಪಿಜಿಲಿದ್ದಾಗ ಈ ಥರ ಪನಿಷ್ಮೆಂಟ್ ತೊಗೊಂಡ್ರೆ ಬೇಜಾರಾಗುತ್ತೆ. ಬಟ್ ಸ್ಟಿಲ್ ತಪ್ಪು ಮಾಡಿದ್ದೀನಿ, ಮಾಡಬೇಕು. ನಾನು ಯೂಶ್ವಲಾಗಿ ಈ ಥರ ಜಾಸ್ತಿ ಥರ ಪನಿಷ್ಮೆಂಟ್ ತಗೊಳ್ಳೋಳಲ್ಲ. ಬಟ್ ಸ್ಟಿಲ್ ಇವತ್ತು ತಪ್ಪು ಮಾಡಿದ್ದೀನಿ, ಬರೆಯೋಣ. ಸ್ಟಾರ್ಟ್ ಗೈಸ್. ಆದಷ್ಟು ಬೇಗ ಮಲ್ಕೊಳ್ಳೋಣ 10 o'clock ಅಂತ ಅಂದ್ಕೊಂಡಿದ್ದು ಇವತ್ತು. ಆದರೆ ನಾಳೆ ನನ್ನ ಫ್ರೆಂಡ್ ಬರ್ಡೇ ಇರೋದ್ರಿಂದ 12 o'clock ಎಚ್ಚರ ಇರಬೇಕಿತ್ತು ವಿಶ್ ಮಾಡೋಕ್ಕೋಸ್ಕರ. ಹಾಗಾಗಿ ಇವತ್ತೂ ಕೂಡ ಲೇಟ್ ಆಯಿತು ಮಲ್ಕೊಳ್ಳೋದು.
ಮಿಕ್ಕಿದ್ದನ್ನು ಬೆಳಗ್ಗೆ ಎದ್ದು ಬರಿತೀನಿ ಗೈಸ್. ಸ್ಪೆಕ್ಸಲ್ಲಿ ಚೆನ್ನಾಗಿ ಕಾಣಲ್ಲ ನಾನು. ಹೊಸ ಸ್ಪೆಕ್ಸಲ್ಲಿ ತೊಗೊಂಡಾದಾಗ್ಲಿಂದಂತೂ ಎಲ್ಲರೂ ಹೇಳ್ತಾರೆ ಈ ಸ್ಪೆಕ್ಸ್ ನಿಂಗೆ ಮ್ಯಾಚ್ ಆಗ್ತಿಲ್ಲ ಮೊದಲಷ್ಟು ಅಂತ. ಬಟ್ ನನಗೆ ಬೇಕಾಗಿದ್ದ ಕಲರ್ ಸಿಗಲಿಲ್ಲ, ಲೆನ್ಸ್ ಕಾರ್ಟಲ್ಲೂ ಸಿಗಲಿಲ್ಲ, ಬೇರೆ ಕಡೆನೂ ಸಿಗಲಿಲ್ಲ. ಹಾಗಾಗಿ ಏನು ಮಾಡೋದು ಅಂತ ಕಂಪೇರ್ ಟು ಬೇರೆದು ನಂಗೆ ಇದು ಓಕೆ ಅನಿಸ್ತು. ಸೊ ನಾನು ಜಾಸ್ತಿ ಅದಕ್ಕೆ ಈ ನಡುವೆ ಸ್ಪೆಕ್ಸ್ನೇ ಕಮ್ಮಿ ಮಾಡಿಬಿಟ್ಟಿದ್ದೀನಿ, ಬಿಕಾಸ್ ಸ್ಪೆಕ್ಸಲ್ಲಿ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ. ನಾನು ಆಗಲೇ ತಮ್ಲೈನಲ್ಲಿ ಮೆನ್ಷನ್ ಮಾಡಿದಾಗೆ ಮದುವೆ ಬಂದು ನಮ್ಮ ಅಕ್ಕಂದು ನೆಕ್ಸ್ಟ್ ಮಂತು, ಎಕ್ಸಾಕ್ಟ್ಲಿ ಒಂದು ಮಂತ್ ಇದೆ. ಸೊ ಅವಳ ಮದುವೆಗೆ ಅನ್ನೋದಕ್ಕಿಂತ ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ಫಾಲೋ ಮಾಡೋಣ. ಬಿಕಾಸ್ ಇನ್ನೂ ಕೂಡ ವೆಯ್ಟ್ ಲಾಸ್ ಆಗ್ತೀನಿ. 50 ಆಗಬೇಕು ಅಂತ ನನ್ನ ಇಂಟೆನ್ಷನ್. ವಿಲ್ ಸಿ 5 kg ರೆಡ್ಯೂಸ್ ಆಗೋಕ್ಕೇ 75 days ತೊಗೊಂಡಿದ್ದೀನಿ. ಇನ್ನು 50 ಆಗಬೇಕು ಅಂತ ಅಂದರೆ 1 ಮಂತ್ಸಲ್ಲಿ ಸಾಧ್ಯ ಇಲ್ಲ. ಬಟ್ ಸ್ಟಿಲ್ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಪಡೋಣ. ಅಟ್ಲೀಸ್ಟ್ ಇದರಿಂದ ನನ್ನ ಸ್ಕಿನ್ ಆಗಿರ್ಬೋದು, ನನ್ನ ಹೇರ್ ಆಗಿರ್ಬೋದು, ನನ್ನ ಹೆಲ್ತಲ್ಲೂ ಕೂಡ ಬದಲಾವಣೆಗಳಾಗುತ್ತೆ ಇನ್ನೂ ಕೂಡ ಹೆಲ್ದಿ ಲೈಫ್ ಸ್ಟೈಲ್ನ ಫಾಲೋ ಮಾಡೋದ್ರಿಂದ. ಸೊ ಇದು ನನ್ನ ಇಂಟೆನ್ಷನ್ ಆಗಿದ್ದು. ಬಟ್ ಇದು ಬಿಟ್ಟು ಬೇರೆ ಒಂದು ರೆಸಲ್ಯೂಷನ್ಗಳು ಇದ್ದಾವೆ. ಅದನ್ನು ನಾನು ನನ್ನ ನ್ಯೂ ಇಯರ್ ರೆಸಲ್ಯೂಷನ್ ಲೈಕ್ 2025 ಏನೆಲ್ಲ ರೆಸಲ್ಯೂಷನ್ ನಾನು ತೊಗೊಂಡಿದ್ದೀನಿ ಅಂತ ಒಂದು ಕಂಪ್ಲೀಟ್ ವ್ಲಾಗ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ತಪ್ಪದೆ ನೋಡಬೇಕು ಆ ವ್ಲಾಗ್ನ ನೀವು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತೀನಿ.